ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ನೀವಿಲ್ಲಿ ನೋಡ್ತಾ ಇರೋದು ಬಂಡೀಪುರ ರೋಡು. ನಾವು ಮೈಸೂರಿಂದ ಕೇರಳ ಸೈಡ್ ಹೋಗ್ತಾ ಬಂಡೀಪುರ ರೋಡ್ ಮೇಲೆ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು ಬೆಳಗ್ಗೆ ಮಾರ್ನಿಂಗ್ 5:30ಇಂದ 6 o'clock ಅಷ್ಟೊತ್ತಿಗೆ ಎಷ್ಟೊಂದು ಟ್ರಾಫಿಕ್ ಇರುತ್ತೆ. ನಾನು ಕೂಡ ಫಸ್ಟ್ ಟೈಮ್ ಈ ರೋಡಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು. ನಾನು ಆಲ್ಮೋಸ್ಟ್ ಮೊಬೈಲಲ್ಲಿ ಎಷ್ಟು ಕ್ಯಾಪ್ಚರ್ ಮಾಡ್ಬೋದೋ ಅಷ್ಟು ಈ ರೋಡಲ್ಲಿರೋ ನಮ್ಗೆ ಸಿಕ್ಕಿರೋಂತಹ ಪ್ರಾಣಿಗಳು, ಆಮೇಲೆ ಆ ರೋಡು ಮತ್ತು ಅದಿದ್ದು ಫಾಗು ಎಲ್ಲನೂ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಇಲ್ಲಿ ರೋಡ್ ಮಾತ್ರ ತುಂಬ ಚೆನ್ನಾಗಿದೆ, ಕ್ರಾಸ್ಗಳಿವೆ, ಬಟ್ ತುಂಬ ಸೇಫಾಗಿ ಓಡಿಸ್ಬೇಕು. ಯಾಕಂದರೆ ಜಿಂಕೆ ಮತ್ತು ಆನೆಗಳನ್ನು ನಾವು ಬರ್ತಾ ನೋಡಿದ್ವಿ. ಎಲ್ಲ ತುಂಬ ರೋಡ್ ಸೈಡಲ್ಲೇ ಇದ್ವು. ಸೊ ಅವ್ರು ರೋಡ್ ಕ್ರಾಸ್ ಮಾಡೋ ಚಾನ್ಸಸ್ ಇರುತ್ತೆ. ತುಂಬ ಸೇಫಾಗಿ ಓಡಿಸ್ಬೇಕಾಗತ್ತೆ ಇಲ್ಲಿ. ಆಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾವು ಕ್ರಾಸ್ ದಾಟ್ ಬರ್ತಾ ಇದ್ದಂಗೆ ಅಪ್ಪಲ್ಲಿ ಯಾವ ಥರ ಫಾಗ್ ಎನ್ವೈರ್ನ್ಮೆಂಟ್ ಚೇಂಜ್ ಆಯಿತು ಅಂತ. ನಾವಿದು ಟ್ರಾವೆಲ್ ಮಾಡ್ತಾ ಇರೋದು ಬಂದು ಮಾರ್ಚಲ್ಲಿ. ಸೊ ಮಾರ್ಚ್ ಎಂಡಲ್ಲಿ ಈ ಥರ ಫಾಗ್ ಇದೆ ಇಲ್ಲಿ. ನಂಗೆ ಆ್ಯಕ್ಚುಲಿ ಫಾಗಿ ವೆದರ್ ತುಂಬಾ ಇಷ್ಟ ಆಗುತ್ತೆ. ಸೊ ಇಲ್ಲೇ ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ನನಗೆ ಬಂಡೀಪುರ ಎಂಟ್ರೆನ್ಸ್ ಸಿಕ್ತು. ಸೊ ನಾವಿಲ್ಲಿ ಎಂಟ್ರೆನ್ಸ್ ಹೋದರೆ ನೀವು ಒಳಗಡೆ ಪ್ರಾಣಿಗಳನ್ನೆಲ್ಲ ಇನ್ನು ಹತ್ತಿರದಿಂದ ನೋಡಬಹುದು. ಅದಾದಮೇಲೆ ಅಲ್ಲೇ ಪಕ್ಕದಲ್ಲಿ ಆನೆಗಳು, 2 ಆನೆಗಳನ್ನು ನಾನು ಹತ್ತಿರದಿಂದ ನೋಡಿದೆ ರೋಡ್ ಪಕ್ಕದಲ್ಲೇ. ಸೊ ಮರದಿಂದ ಸೊಪ್ಪನ್ನು ಕಿತ್ಕೊಂಡು ತಿಂತಾಯಿದ್ವು. ಆ್ಯಕ್ಚುಲಿ ಅವು ಯಾವುದನ್ನು ಎಲ್ಲೂ ಚೈನಿಂದ ಕಟ್ ಹಾಕೋದಾಗಲಿ ಯಾವ ಥರನೂ ಅವ್ರು ಹೋಲ್ಡಲ್ಲಿ ಇರಲಿಲ್ಲ. ದೇ ಆರ್ ವೆರಿ ಫ್ರೀ. ಹಾಗೆ ಮುಂದೆ ಬರ್ತಾಯಿದ್ರೆ ಇಲ್ಲಿ ನೋಡಿ ಜಿಂಕೆಗಳೆಲ್ಲ ಆರಾಮಾಗಿ ಓಡಾಡ್ಕೊಂಡು ಏನೋ ಸೊಪ್ಪು ಎಲ್ಲ ತಿಂತಾಯಿದ್ವು. ಬಟ್ ನಾವು 4 ವೀಲರಲ್ಲಿ ಹೋಗ್ತಾ ಇರೋದ್ರಿಂದ ಅಲ್ಲಿ ಗಾಡಿ ಪಾರ್ಕ್ ಮಾಡಿ ಹತ್ತಿರದಿಂದ ವೀಡಿಯೋ ಮಾಡೋದು ಇದೆಲ್ಲ ಕಷ್ಟ ಆಯಿತು. ಯಾಕಂದರೆ ತುಂಬ ನ್ಯಾರೋ ರೋಡು. ಸೊ 2 ಸೈಡಿಂದನೂ ವೆಹಿಕಲ್ಸ್ ಓಡಾಡ್ತಾ ಇರುತ್ತೆ. ಆಮೇಲೆ ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಎಲ್ಲ ಕ್ಯೂನಲ್ಲಿ ನಾವು ಬಂದಿರೋದ್ರಿಂದ ವೆಹಿಕಲ್ಸ್ ತುಂಬಾ ಇತ್ತು. ಈವನ್ ತುಂಬ ಸ್ಲೋ ಮಾಡಿಕೊಂಡು ನಾವು ರೋಡಲ್ಲಿ ಹೋಗೋ ಥರ ಇರಲಿಲ್ಲ. ಹಾಗೆ ಸ್ವಲ್ಪ ಮುಂದೆ ಹೋದರೆ ನಮಗೆ ಇಲ್ಲಿ ತಮಿಳ್ನಾಡು ಬಾರ್ಡ್ರ್ ಸಿಗುತ್ತೆ. ಇಲ್ಲಿ ಮತ್ತೆ ಒಂದು ಸತಿ ನಾವು ವೆರಿಫಿಕೇಷನ್ ಮಾಡಿಬಿಟ್ಟು ಮುಂದೆ ಹೋಗಬೇಕಾಗತ್ತೆ. ಅಲ್ಲಿ ನಾವು ಸ್ವಲ್ಪ ಹೊತ್ತು ನಿಲ್ಲಬೇಕಾಯ್ತು. ಯಾಕಂದರೆ ಅರ್ಲಿ ಮಾರ್ನಿಂಗ್ ಆ್ಯಸ್ ಯೂಶ್ವಲ್ ಟ್ರಾಫಿಕ್ ಇರುತ್ತೆ, ತುಂಬ ವೆಹಿಕಲ್ಸ್ ಇರುತ್ತೆ. ಸೊ ಅಲ್ಲಿ ಎಲ್ಲ ಸನ್ರೈಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸನ್ರೈಸ್ ನೋಡಿದ್ವಿ. ತುಂಬ ನವಿಲು, ಮಂಗಗಳು, ಹೀಗೆ ಹಲವಾರು ಪ್ರಾಣಿಗಳನ್ನು ನೋಡ್ತಾ ಬಂದ್ವಿ. ಇಲ್ಲಿ ಒಂದು ಖುಷಿ ಕೊಡೋದು ಏನು ಅಂದರೆ, ನನಗೆ ಆ್ಯಕ್ಚುಲಿ ಪ್ರಾಣಿಗಳಂದರೆ ತುಂಬ ಇಷ್ಟ, ಪ್ರಾಣಿ ಪಕ್ಷಿಗಳು. ಸೊ ಝೂನಲ್ಲೆಲ್ಲ ಹೋದರೆ ಒಂದು ಕೇಜಲ್ಲಿ ಅಥವಾ ಒಂದು ಬೌಂಡ್ರಿ ಅಂತ ಇರುತ್ತೆ. ಸೊ ಇಲ್ಲಿ ಇಡೀ ಕಾಡಲ್ಲಿ ಇವ್ರು ಫ್ರೀಯಾಗಿ ಓಡಾಡ್ಬೋದು. ನಾನು ಮೈಸೂರು ಟು ಕೇರಳ ಹೋಗಬೇಕು, ಇದೊಂದು ರೋಡ್ ಇದೆ ಅಂತ ಅಂದ ತಕ್ಷಣವೇ ನಾವು ಇದೇ ಪ್ಲ್ಯಾನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಸೊ ಅರ್ಲಿ ಮಾರ್ನಿಂಗ್ ತುಂಬ ಚೆನ್ನಾಗಿರುತ್ತೆ, ಪ್ರಾಣಿಗಳೆಲ್ಲ ಸಿಗುತ್ತೆ ಅಂತ ನಾನು ಮುಂಚೆ ಕೇಳಿದ್ದೆ ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿರೋದ್ರಿಂದ. ಬಟ್ ಇದರಲ್ಲಿ ಟೈಮ್ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಈ ರೋಡಲ್ಲಿ. ಅರ್ಲಿ ಮಾರ್ನಿಂಗ್ 6ಇಂದ ಈವ್ನಿಂಗ್ 8:30 ಆಮೇಲೆ ಕ್ಲೋಸ್ ಆಗಿಬಿಡುತ್ತೆ. ನೆಕ್ಸ್ಟ್ ಡೇನೇ ಓಪನ್ ಆಗೋದು ಅದು. ಸೊ ಇಲ್ಲಿ ನಾವು ಸನ್ರೈಸ್ ನೋಡ್ತಾ ಬರುವಾಗ ಒಂದು ಆನೆ ನೋಡಿದ್ವಿ. ದಂತ ಎಷ್ಟೊಂದು ಉದ್ದವಾಗಿತ್ತು, ತುಂಬ ದೊಡ್ಡದಾಗಿತ್ತು ಆನೆ ಕೂಡ. ಸೊ ಇಲ್ಲಿ ಚಿಕ್ಕ ಚಿಕ್ಕ ಹೊಳೆಗಳು ಎಲ್ಲ ನಿಮಗೆ ಕಾಣಿಸುತ್ತೆ. ಮೇ ಬಿ ಈ ಥರ ಹೊಳೆಗಳಿರೋದ್ರಿಂದ ಮಿಸ್ಟ್ ಜಾಸ್ತಿ ಅನಿಸುತ್ತೆ ಈ ರೋಡಲ್ಲಿ. ನೀವು ನನ್ನ ಶಾರ್ಟ್ಸಲ್ಲೆಲ್ಲ ನೋಡಿರ್ಬೋದು, ನಮ್ಮ ಮನೇಲಿರೋ ನಾಯಿಗಳನ್ನ ಕೂಡ ನಾವು ಕಟ್ ಹಾಕಲ್ಲ, ಬಿಟ್ಟೇ ಇಡೋದು. ಇನ್ನೇನಾದರೂ ಅವ್ರಿಗೆ ಹುಷಾರಿಲ್ಲ, ನಾವು ಟ್ರೀಟ್ಮೆಂಟು ಅಥವಾ ಅವರಿಗೆ ಕೇರ್ ಬೇಕು ಅಂದಾಗ ಮಾತ್ರ ನಾವು ಕಟ್ ಹಾಕ್ತೀವಿ ಮನೆಯಲ್ಲಿ. ಸೊ ನನಗೆ ಪ್ರಾಣಿಗಳು ಫ್ರೀ ಆಗಿರೋದು ತುಂಬ ಇಷ್ಟ ಬೇಸಿಕಲಿ. ಸೊ ಈ ರೋಡಲ್ಲಿ ನೀವು ನೋಡ್ತಾ ಇರ್ಬೋದು ಗ್ರೀನರಿ. ಆಮೇಲೆ ಇಲ್ಲಿ ತುಂಬ ಟೀಕ್ ಹಾಕಿದ್ದಾರೆ. ತುಂಬ ಅಂದರೆ ತುಂಬ, ಕಾಡು ತುಂಬ ಜಾಸ್ತಿ ಇರೋದೇ ಟೀಕ್ ಮರಗಳು. ಈ ರೋಡ್ ಆಲ್ಮೋಸ್ಟ್ 30 ಕಿಲೋಮೀಟರ್ಸ್ ಇದೆ. ಇಲ್ಲಿ ತುಂಬ ಹಂಪ್ಸ್ಗಳಿರುತ್ತೆ, ಯಾಕಂದರೆ ಸ್ಲೋ ಆಗಿರಬೇಕು ಗಾಡಿಗಳು ಅಂತ. ನೀವು ಯಾರಾದರೂ ಈ ರೋಡಲ್ಲಿ ಟ್ರಾವೆಲ್ ಮಾಡ್ತಿದ್ರೆ ಖಂಡಿತ ನೀವು ಟೈಮ್ ಇದ್ದರೆ ಸಫಾರಿ ಹೋಗಿ. ಅರ್ಲಿ ಮಾರ್ನಿಂಗ್ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೀನಿ. ಎಸ್, ಇದಾಗಿತ್ತು ನಮ್ಮ ಬಂಡೀಪುರ ವ್ಲಾಗ್. ನೆಕ್ಸ್ಟ್ ವ್ಲಾಗ್ನಲ್ಲಿ ಖಂಡಿತ ಸಿಗೋಣ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.